ದೇಶಾದ್ಯಂತ ಬಿಗಿ ಭದ್ರತೆಯೊಂದಿಗೆ ಇವತ್ತು ನೀಟ್ ಮರುಪರೀಕ್ಷೆ ನಡೀತಾ ಇದೆ. 22.79 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ದೇಶದ 551 ನಗರಗಳು ಮತ್ತು 14 ಅಂತಾರಾಷ್ಟ್ರೀಯ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೀತಾ ಇದೆ. ನೀಟ್ ಮರುಪರೀಕ್ಷೆ ಹಿನ್ನೆಲೆ ಬೆಂಗಳೂರಲ್ಲಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಿಗೆ ಪ್ರತ್ಯೇಕ ವಾಹನಗಳಲ್ಲಿ ಪ್ರಶ್ನೆ ಪತ್ರಿಕೆ ಸರಬರಾಜು ಮಾಡಲಾಗ್ತಾ ಇದೆ. ಇನ್ನು 2 ಗಂಟೆಯಿಂದ ಸಂಜೆ 5:15 ಪರೀಕ್ಷೆ ನಡೀತಾ ಇರುತ್ತೆ. ಬೆಂಗಳೂರಿನಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಹೇರಲಾಗಿದೆ. ಮಲ್ಲೇಶ್ವರಂನ ಪರೀಕ್ಷಾ ಕೇಂದ್ರದಲ್ಲಿ ದಾರದ ವಿಚಾರಕ್ಕೆ ವಾಗ್ವಾದ ಉಂಟಾಗಿದೆ. ಕೈಗೆ ಧರಿಸಿದ ಕಪ್ಪು ದಾರ ಬಿಚ್ಚೋಕೆ ಸೂಚಿಸಿದ ಸಿಬ್ಬಂದಿಯ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಕಿಡಿಕಾರಿದ್ದಾರೆ. ಇನ್ನು 11 ಗಂಟೆಯಿಂದ ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳ ಬಳಿ ಇರುವ ಮೆಟಲ್ ಆಬ್ಜೆಕ್ಟ್ಗಳನ್ನು ಪರೀಕ್ಷೆ ನಡೆಸಲಾಯಿತು. ಈ ವೇಳೆ ಬೆಲ್ಟ್ ಹಾಕಿ ಬಂದ ವಿದ್ಯಾರ್ಥಿಯನ್ನ ಸಿಬ್ಬಂದಿ ವಾಪಸ್ ಕಳಿಸಿದ್ರು. ಮತ್ತೊಂದು ಕಡೆ ಜ್ಯುವೆಲರಿ ಧರಿಸಿ ಬಂದ ವಿದ್ಯಾರ್ಥಿನಿಯನ್ನು ಕೂಡ ವಾಪಸ್ ಕಳಿಸಲಾಯಿತು. ಬೆಂಗಳೂರಿನಲ್ಲಿ 3 ನೀಟ್ ಎಕ್ಸಾಮ್ ಮಿಸ್ ಆಗಿದೆ. ಆರ್ಸಿ ಕಾಲೇಜು ಪರೀಕ್ಷಾ ಕೇಂದ್ರಕ್ಕೆ ಮಾಗಡಿ ಮೂಲದ ವಿದ್ಯಾರ್ಥಿನಿ ತಡವಾಗಿ ಬಂದಿದ್ದಾರೆ. ಈ ವೇಳೆ ಗೇಟ್ ಓಪನ್ ಮಾಡದ ಕಾರಣ ಗೇಟ್ ಹಾರಿ ಹೋಗಲು ಯತ್ನಿಸಿದ್ದಾರೆ. ಆದರೆ ಪರೀಕ್ಷಾ ಕೇಂದ್ರಕ್ಕೆ ಸಿಬ್ಬಂದಿ ಬಿಡದಿದ್ದಕ್ಕೆ ಗೇಟ್ ಎದುರು ಪೋಷಕರು ಕಿರುಚಾಡಿದ್ದಾರೆ. ಟ್ರಾಫಿಕ್ ಅವರು ವೆಹಿಕಲ್ ಆಟೋ ಬೈಕ್ ಕೂಡ ಮಾ ಭವಿಷ್ಯ ಇನ್ನೊಂದು ಟೈಮ್ ರೂಪಿಸ್ಕೊಳ್ಬೋದು ಬರ್ಕೊಳ್ಬೋದು. ಬಟ್ ನೀವೇನು ಇದು ಮಾಡಬೇಡ್ರಿ. ನೀವು ಇನ್ನೊಂದು 1 ವರ್ಷ ತಿರ್ಗಾ ಬರೀಬೋದು ನೀವು ಅಲ್ಬೇಡಿ. ಬಟ್ ತಲೆ ಕೆಡಿಸ್ಕೊಂಡ್ಬಿಡ್ರಿ. ಆಯ್ತು ಬಿಡಮ್ಮ, ಆಯ್ತು ಬಿಡೋಣ. ಹುಬ್ಬಳ್ಳಿಯ 10 ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ 3927 ಅಭ್ಯರ್ಥಿಗಳಿಂದ ಪರೀಕ್ಷೆ ಬರೆಯಲಾಗ್ತಾ ಇದ್ದು, ಪರೀಕ್ಷಾ ಕೇಂದ್ರಗಳ ಬಳಿ ಪೊಲೀಸ್ ಸರ್ಪಗಾವಲು ಇರಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ. ಸಂಜೆ 5:15 ಪರೀಕ್ಷೆ ನಡೀತಾ ಇರುತ್ತೆ. ದಾವಣಗೆರೆಯಲ್ಲಿ ನೀಟ್ ಮರುಪರೀಕ್ಷೆ ಹಿನ್ನೆಲೆ ಪರೀಕ್ಷೆಗೆ ಆಗಮಿಸುವ ವಿದ್ಯಾರ್ಥಿಗಳ ಕೊರಳಲ್ಲಿನ ಶಿವದಾರ, ರುದ್ರಾಕ್ಷಿ, ಜನಿವಾರವನ್ನು ತೆಗೆಸಲಾಗಿದೆ. ಕೊರಳಲ್ಲಿರೋ ಎಲ್ಲ ದಾರಗಳನ್ನು ವಿದ್ಯಾರ್ಥಿಗಳಿಂದಲೇ ತೆಗೆಸಿದ ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಒಳಗೆ ಕಳಿಸಿದ್ದಾರೆ. ಇನ್ನೊಂದು ಸೊಂಟಕ್ಕೆ ಕಟ್ಟಿದ ಉಡುದಾರವನ್ನು ಕೂಡ ಸಿಬ್ಬಂದಿ ಕತ್ತರಿಸಿ ಹಾಕಿದ್ದಾರೆ. ನೀಟ್ ಪರೀಕ್ಷೆ ಹಿನ್ನೆಲೆ ಇವತ್ತು ಸೊಲ್ಲಾಪುರದ ಕಡೆ ಸಾಗುತ್ತಿದ್ದ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ರು. ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡಿದ್ದರಿಂದ ಕೆಲಕಾಲ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾದರು. ಸುಮಾರು 1 ಗಂಟೆಯಿಂದ ರೈಲಿನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾದ ಪರಿಣಾಮ ವಿಧಿ ಇಲ್ಲದೆ ರೈಲು ಬಿಟ್ಟು ಬದಲಿ ವ್ಯವಸ್ಥೆ ಮೂಲಕ ನೀಟ್ ಪರೀಕ್ಷಾರ್ಥಿಗಳು ತೆರಳಿದರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ನೀಟ್ ಪರೀಕ್ಷಾ ಕೇಂದ್ರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಎಕ್ಸಾಮ್ ಸೆಂಟರ್ಗೆ ಬಂದ ವಿದ್ಯಾರ್ಥಿಗಳನ್ನು ತಪಾಸಣೆ ಮಾಡಿ ಒಳಗೆ ಬಿಡಲಾಗಿದೆ. ಪರೀಕ್ಷಾ ಕೇಂದ್ರದ ಒಳಗೆ ಕೇವಲ ಪ್ರವೇಶ ಪತ್ರ ಮತ್ತು ಆಧಾರ್ ಕಾರ್ಡ್ಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ಸಿದ್ಧತೆ ಈ ಸಲ ಏರ್ ಫೋರ್ಸ್ ಇಂದ ಎಲ್ಲ ತರಿಸ್ತಾ ಇದ್ದಾರೆ ಕ್ವಶನ್ ಪೇಪರ್ಸ್. ಸೊ ನೋಡ್ಬೇಕು ಈ ಸಲ ನೀಟ್ ಪೇಪರ್ ಲೀಕ್ ಆಗುತ್ತೋ ಇಲ್ವೋ ಅಂತ. ಅಂಡ್ ಪ್ರಿಪರೇಷನ್ಸ್ ಎಲ್ಲ ಆಗಿದೆ, ಚೆನ್ನಾಗಿದೆ. ಅಂಡ್ NT ಅವರು ಪ್ರಾಮಿಸ್ ಮಾಡಿದ್ದಾರೆ ಈ ಸಲ ಪೇಪರ್ ಲೀಕ್ ಆಗಲ್ಲ ಅಂತ. ಸೊ ನೋಡ್ಬೇಕು ಏನ್ ಮಾಡ್ತಾರೆ ಏನು. ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆದಿದೆ. ನಗರದ ಉತ್ತರ ವಿಭಾಗದಲ್ಲಿ 97 ಮಂದಿ ರೌಡಿ ಶೀಟರ್ ದಾಳಿ ನಡೆಸಿದ ರೌಡಿ ನಿಗ್ರಹ ಪಡೆಗಳಿಂದ ಕಾರ್ಯಾಚರಣೆ ಶಾಕ್ ಕೊಟ್ಟಿದ್ದಾರೆ. ವಾರೆಂಟ್ ಪ್ರೊಕ್ಲಮೇಷನ್ LPR ಪರಿಶೀಲನೆ ಮಾಡಲಾಗಿದೆ. ಬೆಂಗಳೂರು ಉತ್ತರ ವಿಭಾಗ DCP BS ನೇಮಗೌಡ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ಸ್ಟೇಷನ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಮೆಟ್ರೋ ನಿಲ್ದಾಣದ ತುರ್ತು ನಿಗಮ ಸಮೀಪ ಬೆಂಕಿ ಕಾಣಿಸಿಕೊಂಡಿದ್ದು ಸಿಬ್ಬಂದಿ ಬೆಂಕಿ ಆರಿಸಿದ್ದಾರೆ. ಅದೃಷ್ಟವಶಾತ್ ಘಟನೆಯಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಹಾಗೆ ಮೆಟ್ರೋ ಸೇವೆಗಳು ಸುಗಮವಾಗಿ ಸಾಗಿದೆ. ಆತಂಕ ಪಡೋದು ಬೇಡ ಅಂತ BMRCL ಮಾಹಿತಿ ಕೊಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಪದಗ್ರಹಣ ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆದಿದ್ದು ಲಕ್ಷಾಂತರ ಕೈ ಕಾರ್ಯಕರ್ತರು ಭಾಗಿಯಾಗಿದ್ದರು.
ಚರಕವನ್ನು ತಿರುಗಿಸುವ ಮೂಲಕ ಸಂಕಲ್ಪ ಸಮಾವೇಶವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉದ್ಘಾಟನೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ನಂತರ ಬಿಜೆಪಿ ವಿರುದ್ಧ ಬಿಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಸರ್ವ ಸಮಾಜಕ್ಕೂ ಅಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಬಲಿಷ್ಠ ಭಾರತಕ್ಕಾಗಿ ಕಾಂಗ್ರೆಸ್ ಅನಿವಾರ್ಯ. ಆದರೆ ವಾಮ ಮಾರ್ಗದಲ್ಲಿ ಬಂದು ಬಿಜೆಪಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದೆ. ಬ್ರಿಟಿಷರಂತೆಯೇ ಬಿಜೆಪಿಗರು ಕೂಡ ಮಾರಕವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಧರ್ಮ ಜಾತಿಗೆ ಅವಕಾಶ ಇಲ್ಲ. ಆದರೆ ಬಿಜೆಪಿ ಧರ್ಮಾಧಾರಿತ ರಾಜಕಾರಣ ಮಾಡಿ ದೇಶದುದ್ದಕ್ಕೂ ದೊಂಬಿ ಎಬ್ಸೋದೇ ಕೆಲಸ ಆಗ್ಬಿಟ್ಟಿದೆ ಅಂತ ಗುಡುಗುದು. ಅವರ ಏನು ಪಿತೃಪಕ್ಷ ಅಂತ ಹೇಳ್ತಾರೆ ಆರ್ಎಸ್ಎಸ್ ನ ಒಂದು ರಾಜಕೀಯ ಘಟಕ ಭಾರತೀಯ ಜನತಾ ಪಾರ್ಟಿ. ತ್ರಿವರ್ಣ ಧ್ವಜದ ವಿರುದ್ಧ ಇದ್ದಂತವ್ರು, ಸಂವಿಧಾನದ ವಿರುದ್ಧ ಇದ್ದಂತವ್ರು, ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂತವ್ರು ಇವತ್ತು ಯಾವುದೋ ವಾಮ ಮಾರ್ಗದಿಂದ ಬಂದು ಅಧಿಕಾರವನ್ನ ಹಿಡಿದು ಸಂವಿಧಾನವನ್ನು ಸಹ ಮುಗಿಸ್ಲಿಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಯಾರು ಬ್ರಿಟಿಷರು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಕೆಪಿಸಿಸಿಗೆ ನೂತನ ಸಾರಥಿಗೆ ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡಿ ಮಾತನಾಡಿದ್ದಾರೆ. ಮೇಕೆದಾಟು ಹೋರಾಟ ಐತಿಹಾಸಿಕ ಕಾರ್ಯ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಮಾಡ್ತೀವಿ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ನಾನ್ಯಾವತ್ತೂ ಶಾಶ್ವತ ಅಲ್ಲ. ನಮ್ಮಲ್ಲಿ ಯಾರೂ ಶಾಶ್ವತ ಅಲ್ಲ. ನಮ್ಮ ಪಕ್ಷದ ಕಚೇರಿ ಶಾಶ್ವತ ಅಂತ ಹೇಳಿದ್ರು. ಜೊತೆಗೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ವಾಪಸ್ ನಿಲ್ಲಿಸಿ ಮತ್ತೆ ಅದನ್ನು ಕೂಡ ಸಂಗಮದಲ್ಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರು ಉದ್ಘಾಟನೆಯನ್ನು ಮಾಡಿ ಇವತ್ತು ಏನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಈ ರಾಜ್ಯದಲ್ಲಿ ಅದು ಒಂದು ಐತಿಹಾಸಿಕವಾದಂತ ಪುಟ. ಇನ್ನು ಮುಂದಿನ ದಿನದಲ್ಲಿ ಅದು ಏನಾಗಿದೆ, ಬದಲಾವಣೆ ಏನಾಯ್ತು, ಯಾವ ರೀತಿ ಹೋರಾಟವನ್ನು ಮಾಡಿದ್ದೇವೆ, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಎಲ್ಲಿಗೆ ಮುಟ್ಟಿದ್ದೇವೆ ಅಂತ ಹೇಳಿ ಮುಂದಿನ ದಿನದಲ್ಲಿ ನಿಮ್ಮ ಹತ್ರ ಅದನ್ನ ಚರ್ಚೆಯನ್ನು ನಾನು ಮಾಡ್ತೇನೆ. ಇವತ್ತು 6 ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದಲ್ಲದೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಈಗಾಗಲೇ ನಾವು ಭೂ ಗ್ಯಾರಂಟಿ ಅಂತೇಳಿ ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ನಾಗರಿಕನಿಗೆ ಯಾರವನ ಆಸ್ತಿಗೆ ದಾಖಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ಪ್ರತಿಪಕ್ಷಗಳ ಟೀಕೆ ಸವಾಲುಗಳನ್ನ ಮೀರಿ ಕೆಲಸ ಮಾಡಿದ್ದೀನಿ. ಮೋದಿ ಸೇರಿ ಎಲ್ಲರೂ ಗ್ಯಾರಂಟಿಗಳನ್ನ ಟೀಕಿಸಿದ್ರು. ಖಜಾನೆ ಖಾಲಿ, ಅಭಿವೃದ್ಧಿಗೆ ದುಡ್ಡು ಸಿಗಲ್ಲ ಅಂತ ಹೇಳಿದ್ರು. ಡಿಕೆಶಿ ಕೂಡ ಹೆಗಲಿ ಕೊಟ್ಟು ದುಡಿದಿದ್ದಾರೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಿರೋಧ ಪಕ್ಷದವರು ಹೇಳ್ತಾ ಇದ್ರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಆದಿಯಾಗಿ ಕರ್ನಾಟಕದ ವಿರೋಧ ಪಕ್ಷದವರು ಇದನ್ನ ಜಾರಿ ಮಾಡಿದರೆ ಖಜಾನೆ ಖಾಲಿ ಆಗ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ಟೀಕೆಯನ್ನ ಮಾಡ್ತಾ ಇದ್ರು. ನಾವು ಯಾವ ಟೀಕೆಗಳಿಗೂ ಕೂಡ ಸೊಪ್ಪಾಕದೇನೆ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನ, ಭರವಸೆಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಅಡ್ಡಾಡಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ನಾಯಕತ್ವನ್ನ, ಯಾರು ಪಕ್ಷವನ್ನ ಕೆಳಗಿಂದು ಕಟ್ಕೊಂಡು ಬಂದಿದ್ದಾರೋ, ಯಾರು ನೋಡಿದಾರೋ, ಯಾರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸ್ತಾರೋ, ಯಾರು ವಿಶೇಷವಾಗಿ ಪಕ್ಷದ ತತ್ವಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತರ್ತಾರೋ ಅಂತ ವ್ಯಕ್ತಿ ಕೈಯಲ್ಲೇ ಕೊಡಬೇಕು ಅಂತ ಹೇಳಿ ಇವತ್ತು ಬಿಕೆ ಹರಿಪ್ರಸಾದ್ ಅವರ ಕೈಯಲ್ಲಿ ನಾವು ಕೊಟ್ಟಿದ್ದೇವೆ. ಕಾಂಗ್ರೆಸ್ನ ಸಂಕಲ್ಪ ಸಮಾವೇಶ ಹಾಗೂ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಡಿಕೆಶಿ ಅವರನ್ನ ಗುಣಗಾನ ಮಾಡಿದರು.
ಡಿಕೆ ಶಿವಕುಮಾರ್ ಅವರು ಕೋವಿಡ್ ವೇಳೆ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ರು, ಈಗ ಸಿಎಂ ಆಗಿದ್ದಾರೆ ಎಂದು ಗುಣಗಾನ ಮಾಡಿದರು. ಈಗ ಪಕ್ಷದ ಚುಕ್ಕಾಣಿಯನ್ನ ಬಿಕೆ ಹರಿಪ್ರಸಾದ್ ಹಿಡಿದಿದ್ದಾರೆ ಎಂದರು. ಇನ್ನು ಕೃಷ್ಣ ಬೈರೇಗೌಡ ಮಾತನಾಡಿ, ಕಾಂಗ್ರೆಸ್ಗೆ ಬಿಕೆ ಹರಿಪ್ರಸಾದ್, ಸಿಎಂ ಡಿಕೆಶಿ, ಸಿದ್ದರಾಮಯ್ಯನವರ ಮಾರ್ಗದರ್ಶನ ಇದ್ದು ಸುವರ್ಣಾವಕಾಶ ಎಂದಿದ್ದಾರೆ. ಚಲೋರಾಯಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದವರ ನಿದ್ದೆಗೆಡಿಸಿದೆ. ತ್ರಿಮೂರ್ತಿಗಳ ನಾಯಕತ್ವದಲ್ಲಿ 2028 ಚುನಾವಣೆಗೆ ನಾವು ಕೈ ಜೋಡಿಸೋಣ ಅಂತ ಹೇಳಿದರು. ಇನ್ನು ಈಶ್ವರ್ ಖಂಡ್ರೆ ಮಾತನಾಡಿ, ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಕೊಟ್ಟ ಮಾತಿನಂತೆ ಕೆಲಸ ಮಾಡಿದ್ದೇವೆ, ನಾವು ಪಕ್ಷದ ಋಣಿಯಾಗಿ ಇರಬೇಕು ಅಂತ ಹೇಳಿದರು. ಬಿಕೆ ಹರಿಪ್ರಸಾದ್ ಸರ್ 1980ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹಂತದಲ್ಲಿ ಪಕ್ಷದಲ್ಲಿ ಸೇವೆಯನ್ನ ಸಲ್ಲಿಸಿದಂತವರಾಗಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಆದ್ರೆ ತಾವು ಯಾವಾಗಿದ್ರು ಹೇಳ್ತಾ ಇರ್ತಾರೆ, ಮೊನ್ನೆ ನಡೆದಂತ ನಮ್ಮ ಶಾಸಕರ CLP ಮೀಟಿಂಗ್ ನಲ್ಲಿ ಹೇಳಿದ್ರು, ನಾನು ಮುಖ್ಯಮಂತ್ರಿ ಅಲ್ಲ, ನಾನು ಸೇವಕ, ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ಅನ್ನುವಂತ ಒಂದು ಭರವಸೆಯನ್ನ ಮತ್ತು ಸಂದೇಶವನ್ನ ನಮಗೆ ಹೇಳಿದ್ದಾರೆ. ಸಂಘಟನೆಗೆ 2028ರಲ್ಲಿ ನೀವು ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಕಾಂಗ್ರೆಸ್ನ ಬಾವುಟವನ್ನ ಕರ್ನಾಟಕದಲ್ಲಿ ಆರಿಸ್ತೇವೆ ಅನ್ನುವಂತ ಸಂಕಲ್ಪ ಮಾಡುವಂತ ಕಾರ್ಯಕ್ರಮ. ಅಷ್ಟೇ ಅಲ್ಲ, 2029ಕ್ಕೆ ದೇಶದಲ್ಲೇ ಕಾಂಗ್ರೆಸ್ನ ಬಾವುಟವನ್ನ ನಾವು ನೀವು ಎಲ್ಲರೂ ಸೇರಿ ಆರಿಸ್ತೇವೆ. ರಾಹುಲ್ ಗಾಂಧಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ ಮಾಡ್ತೇವೆ. ಆ ಸಂಕಲ್ಪ ಲವ್ ಜಿಹಾದ್ಗೆ ಹೆದರಿ ಬಾಲಕಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಬಾಲಕಿ ಮನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಕೊಟ್ಟಿದ್ದಾರೆ. ಧಾರವಾಡ ತಾಲೂಕಿನ ಗರಗ ಗ್ರಾಮಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಪ್ರಹ್ಲಾದ್ ಜೋಶಿ ಕಾಲಿಗೆ ಬಿದ್ದು ಬಾಲಕಿಯ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಇನ್ನು ಸಿಪಿಐ ಸಸ್ಪೆಂಡ್ ಮಾಡಿದರೆ ಸಾಕಾಗೋಲ್ಲ, PSI ಅವರನ್ನು ಸಸ್ಪೆಂಡ್ ಮಾಡಿ 2 ಅಧಿಕಾರಿ ಮೇಲೆ ಕೇಸ್ ದಾಖಲಿಸುವಂತೆ ಜೋಶಿ ಸೂಚನೆ ಕೊಟ್ಟಿದ್ದಾರೆ. ಈ ಕೆಲವು ಎವಿಡೆನ್ಸ್ ಕೇಳಿದ್ರೆ ಸರ್, ಮೊಬೈಲಲ್ಲಿ ಏನು ಫೋಟೋಸ್ ಇರ್ತದೆ ಅದರಲ್ಲಿ ಸ್ವಲ್ಪ ಡಿಲೇ ಆಯಿತು ಸರ್. ರಾಜ್ಯ ರಾಜಕೀಯದಲ್ಲಿ ಕ್ರಾಸ್ ವೋಟಿಂಗ್ ಕಿಚ್ಚು ಜೋರಾಗಿದೆ. ಅಡ್ಡ ಮತದಾನವನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ. ಹಾಗೆ ಬಿಜೆಪಿ ನಾಯಕರು ಧರ್ಮಸ್ಥಳದ ಮಂಜುನಾಥೇಶ್ವರನ ಮೇಲೆ ಆಣೆ ಪ್ರಮಾಣ ಮಾಡಿಸಲು ಮುಂದಾಗಿದ್ದಾರೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದ್ದು ಅಲ್ಲೇ ಆಣೆ ಪ್ರಮಾಣ ನಡೆಯಲಿದೆ. ಇನ್ನು ಪರಿಷತ್ನಲ್ಲಿ ಅಡ್ಡ ಮತದಾನ ಕುರಿತು BY ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಅಡ್ಡ ಮತದಾನದಿಂದ ಎಲ್ಲ 63 ಶಾಸಕರ ಮೇಲೂ ಅನುಮಾನ ಪಡುವಂತಾಗಿದೆ. ಈ ವಾರದಲ್ಲೇ ಧರ್ಮಸ್ಥಳದಲ್ಲೇ ದ್ರೋಹಿಗಳು ಯಾರೆಂದು ಗೊತ್ತಾಗಲಿ, ಅಲ್ಲೇ ಪತ್ತೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಹಿರಿಯರ ಜೊತೆ ತೀರ್ಮಾನ ಮಾಡಿ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರನ ತಂದಿದೆ. ಧರ್ಮಸ್ಥಳದಲ್ಲಿ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಫೋನ್ ಮಾಡಿದ್ರು, ನಾನು ಅವ್ರನ್ನ ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ನಾನು ವಿಜಯೇಂದ್ರ ಅವರು ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ನಾಳೆ ವಿಜಯೇಂದ್ರ ಅವ್ರ ಜೊತೆ ಮಾತಾಡಿ ಒಂದು ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡ್ತೀನಿ. ಆಗಿರೋದು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಹಲ್ಚಲ್ ಎಬ್ಬಿಸ್ತಾ ಇದೆ. ಹೀಗಾಗಿನೇ ಬಿಜೆಪಿ ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ದು 2 ದಿನದಲ್ಲಿ ಮಧ್ಯಂತರ ವರದಿ ಕೊಡಲಾಗುತ್ತೆ ಅಂತ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ CT ರವಿ ಹೇಳಿದ್ದಾರೆ. JDS ಮತ್ತು ಬಿಜೆಪಿ ಮತಗಳು ಎಷ್ಟು ಅನ್ನೋದರ ಬಗ್ಗೆ ಪತ್ತೆ ಹಚ್ತೀವಿ, ಯಾರ ಬಗ್ಗೆ ಅನುಮಾನ ವ್ಯಕ್ತಪಡಿಸಲ್ಲ, ಪಕ್ಷದ ಶಿಸ್ತು ಸಮಿತಿ ಕ್ರಮದ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂತ ಹೇಳಿದರು. ನಾನು ಮತ್ತು ಮಹೇಶ್ ತೆಂಗಿನಕಾಯಿಯವರು, N ಮಹೇಶ್ ಅವರು 3 ಜನರು ತಕ್ಷಣ ವರ್ಚುವಲಿ ಸಭೆ ಸೇರಿ ವ್ಯಕ್ತಿಗತ ಮಾತುಕತೆಗಳನ್ನು ಪ್ರಾರಂಭಿಸಿದ್ವಿ. ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ. ನಾವೊಂದು ಇಂಟ್ರಿಮ್ ರಿಪೋರ್ಟನ್ನು, ಮಧ್ಯಂತರ ವರದಿಯನ್ನು
ರಾಜ್ಯದ ಅಧ್ಯಕ್ಷರಿಗೆ, ವಿಪಕ್ಷದ ನಾಯಕರಿಗೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಭಾರಿಗಳಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡ್ತೇವೆ. ಇನ್ನು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 17 ಜನ ಜೊತೆಗಿದ್ವಿ, ರೆಸಾರ್ಟ್ನಲ್ಲೂ ಎಲ್ಲ ಒಟ್ಟಿಗಿದ್ವಿ, ಊರೆಲ್ಲ ಬ್ರಾಹ್ಮಣರೇ, ಆದರೆ ಕೋಳಿ ತಿಂದೋರು ಯಾರು ಅಂತ ಗೊತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ದುರಂತ ಏನಂದ್ರೆ 17 ಜನ ಸೇರಿದ್ರು, ರೆಸಾರ್ಟಲ್ಲಿ 17 ಜನ ಇದ್ರು, ಜೊತೆಲಿ 17 ಜನ ಆಗಿದ್ರು. ಊರೆಲ್ಲ ಬ್ರಾಹ್ಮಣರು ಕೋಳಿ ತಿಂದೋರು ಅಂತ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿಯಲ್ಲಿ. ಈಗ ಏನಂತಂದರೆ ಆಡಳಿತ ಪಕ್ಷ ಅವ್ರು ಮಾಡಿದ್ದಾರೆ, ಮಾಡಿ ನಾವು ಗೆದ್ದೋಗಿದ್ದೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮದು ಒಂದು ಕಡೆ ದುರಂತ ಆದರೆ ಶಿಸ್ತಿನ ಸಿಪಾಯಿ ರಾಷ್ಟ್ರೀಯ ಪಕ್ಷ BJPಯಿಂದ 7 ಕ್ರಾಸ್ ಆಗಿದೆ, ಅದಲ್ವಾ? ನಮ್ಮ 4 ಕ್ರಾಸ್ ಆಗಿದೆ, 7-4 11 ಆಗಿದೆ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಅದು ಯಾರಂತ ಗೊತ್ತಾಗ್ತದೆ. ಇದು ಖಂಡಿತವಾಗ್ಲೂ ಬಜೆಟ್ ಕಳ್ಕೊಂತೂ ಆಗಲ್ಲ. ಅದು ಸ್ಟಾರ್ಟಿಂಗ್ ನನ್ನ ಹೆಸರು ಬಂತು, ಇವರು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ನಾನು ಪ್ರೂವ್ ಮಾಡಿಬಿಟ್ಟೆ ನಾನು. ದೋಸ್ತಿಯಲ್ಲಿ ಕ್ರಾಸ್ ವೋಟ್ ಸಮರ ಜೋರಾಗಿದೆ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ನಾವೆಲ್ಲರೂ ಆತ್ಮಾವಲೋಕನ ಮಾಡಬೇಕು ಅಂತ ಹೇಳಿದ್ದಾರೆ. ಆಣೆ ಪ್ರಮಾಣ ಮಾಡಿದ್ರೆ ತಪ್ಪಿಲ್ಲ ಎಂದಿದ್ದಾರೆ. ಇತ್ತ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಅಡ್ಡ ಮತದಾನದ ಸತ್ಯ ಶೋಧನೆಗೆ ಈಗಾಗಲೇ ಸಿಟಿ ರವಿ ನೇತೃತ್ವದಲ್ಲಿ ಸಮಿತಿ ರಚನೆಯನ್ನು ಮಾಡಲಾಗಿದೆ ಎಂದಿದ್ದಾರೆ. ಅಡ್ಡ ಮತದಾನ ಮಾಡಿದವರು ಯಾರೇ ಆದರೂ ಕ್ರಮ ತೆಗೆದುಕೊಳ್ತೇವೆ ಎಂದು ಉಡುಪಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಅಡ್ಡ ಮತದಾನದ ವಿಚಾರ ನಾವೆಲ್ಲರೂ ಆತ್ಮಾವಲೋಕನ ಮಾಡುವಂಥ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ರೀತಿಯ ಹೆಜ್ಜೆಗಳನ್ನ ಇಡುವಂಥದ್ದು ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪೈತೆ. ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರವರು, ಹಾಗಾಗಿ ಅವ್ರು ತೆಗೆದುಕೊಂಡಂಥ ಏನು ಸ್ಟೆಪ್ಸ್ ಅದಾವೆ ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ಅಲ್ಲ, ಈಗ ಅದೊಂದು ಸಮಿತಿ ಮಾಡಿದ್ದೀವಿ. ಸಮಿತಿ ರಿಪೋರ್ಟ್ ಇಂಪಾರ್ಟೆಂಟು. ಆ ರಿಪೋರ್ಟ್ ಬಂದ ಮೇಲೆ ವರಿಷ್ಠರ ಆದೇಶದಂತೆ ಮುಂದಿನ ಕ್ರಮಗಳನ್ನು ಜರುಗಿಸ್ತಾರೆ. ಇಷ್ಟು ಮಾತ್ರ ನನಗೆ ಗೊತ್ತಿರೋದು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಡ್ಡ ಮತದಾನದ ಹಾಕಿದ ಬಗ್ಗೆ ಮಾಹಿತಿ ಸಿಕ್ಕಿದ್ದು 100% ಸತ್ಯ. ಸಿಟಿ ರವಿ ನೇತೃತ್ವದಲ್ಲಿ ಅದು ಯಾರು ಹಾಕಿದ್ದಾರೆ ಅಂತ ತನಿಖೆ ಮಾಡಿ ವರದಿ ಕೊಡಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವರ ವರದಿ ಬಂದ ತಕ್ಷಣ ಯಾರೇ ಆದರೂ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕುದುರೆ, ಕತ್ತೆ, ಆನೆ ಅಂಥದ್ದು ನಾನು ಹೇಳೋದಿಲ್ಲ ಚರ್ಚೆ. ಈಗ ಚರ್ಚೆ ನಮ್ಮ ಮುಂದೆ ಅಡ್ಡ ಮತದಾನ ಹಾಕಿದ್ದಾರೆ, ನೀವೇನು ಮಾಡ್ತೀರಿ ಅಂತೀರಿ. ಸಿಟಿ ರವಿ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೇವೆ. ವರದಿ ಬಂದ ತಕ್ಷಣ ರಾಜ್ಯಾಧ್ಯಕ್ಷರು ಕ್ರಮ ತೆಗೆದುಕೊಳ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ನಮಗಿಂತ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಣೆ ಪ್ರಮಾಣ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಶಾಸಕ SN ಚನ್ನಬಸಪ್ಪ ಪ್ರತಿಕ್ರಿಯೆ ನೀಡಿದರು. ನಾವು ಪಕ್ಷವನ್ನ ತಾಯಿ ಎಂದು ಸ್ವೀಕಾರ ಮಾಡಿದವರು. ಬಿಜೆಪಿ ಅಧಿಕಾರಕ್ಕೆ ಬರಲು ನಾವು ಬೇರೆಯವರನ್ನ ಕರೆದುಕೊಂಡು ಬಂದಿದ್ದೇವೆ. ಈ ತರಹ ಸನ್ನಿವೇಶಗಳು ರಾಜಕೀಯದಲ್ಲಿ ಸಾಮಾನ್ಯ. ಅಡ್ಡ ಮತದಾನ ಮಾಡಿದವರನ್ನ ಗಲ್ಲಿಗೆ ಹಾಕಲು ಸಾಧ್ಯವಿಲ್ಲ, ಅವರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ಹೇಳಿದರು. ಇತ್ತ ಗದಗದಲ್ಲಿ ಸಹ ಮಾತನಾಡಿದರು. ಕಾರ್ಯಕರ್ತ ಪಾರ್ಟಿಯನ್ನ ತಾಯಿ ಅಂತ ಸ್ವೀಕಾರ ಮಾಡೋದಿಲ್ಲ. ತಾಯಿಗೆ ದ್ರೋಹ ಮಾಡುವಂತ ಕೆಲಸ ಯಾವುದೇ ಒಬ್ಬ ಕಾರ್ಯಕರ್ತನು ಮಾಡಬಾರ್ದು, ಚುನಾಯಿತ ಪ್ರತಿನಿಧಿನೂ ಮಾಡಬಾರ್ದು. ಹಾಗಾಗಿ ಪಕ್ಷದ ಕಾರ್ಯಾಲಯನಿಗೆ ನಮಗೆ ದೇವಾಲಯ. ಆ ಕಾರ್ಯಾಲಯದೊಳಗೆ ಕೂತು ಚರ್ಚೆಯನ್ನ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಇದೆ. ಕ್ರಾಸ್ ವೋಟಿಂಗ್ ಮಾಡಿದ ಬಿಜೆಪಿ ಶಾಸಕರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಟಿ ಬೀಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ನೀವು ಮಾಡಿದ ಹೇಸಿಗೆ ಕೆಲಸಕ್ಕೆ ಯಾರೂ ಕ್ಷಮಿಸೋದಿಲ್ಲ, ರಾಜೀನಾಮೆ ಕೊಟ್ಟು ಮನೆಯಲ್ಲಿರೋದೇ ಒಳ್ಳೆಯದು ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಮಾಡೋಕೆ ನಾನು ಸಿದ್ಧ ಅಂತ ವಿಜೇಂದ್ರ ಹೇಳಿಕೆಯನ್ನು ಶ್ರೀವತ್ಸ ಸ್ವಾಗತಿಸಿದ್ದಾರೆ. ಅಡ್ಡ ಮತದಾನ ಮಾಡಿದವರು ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಇದ್ದಂಥ ನಮ್ಮ ಶಾಸಕರು ಇವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೀರಾ? ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಪಾಪದ ಕೆಲಸ. ಆ ಪಾಪದ ಕೆಲಸಕ್ಕೆ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾಚಿಕೆ ಆಗಬೇಕು ನಿಮಗೆ. ಅಸ್ಥಿರಗೊಳಿಸಿದ್ರೆ ಮುಂದೆ ಆಗ್ತಕ್ಕಂಥ ತೊಂದರೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಜನನೂ ಕ್ಷಮಿಸೋದಿಲ್ಲ, ಪಕ್ಷನೂ ಕ್ಷಮಿಸೋದಿಲ್ಲ. ನೀವು ಮಾಡಿರೋ ಪಾಪಕ್ಕೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ. ಅದು ಇವ್ರು ಮಾಡಿದಾರಲ್ಲ MLAಗಳು, ಇದಕ್ಕಿಂತ ಹೇಯವಾದ ಕೆಲಸ ಅಂತ ಹೇಳಿದ್ರೆ ಎಲ್ಲ ಶಾಸಕರಿಗೂ ಗುಮಾನಿ. ಮಾಧ್ಯಮದಲ್ಲಿ ಒಂದೊಂದು ಹೆಸರುಗಳು ಒಂದೊಂದು ರೀತಿಯಲ್ಲಿ ಬರ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ಇಡೀ ಹಿಂದೂ ಧರ್ಮ ಮತ್ತು ನಾವೆಲ್ಲರೂ ಭಕ್ತಿಯಿಂದ ಮತ್ತು ಅಲ್ಲಿ ಹೋದರೆ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪವಿತ್ರವಾದ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳದ ಮಂಜುನಾಥನ ಸ್ಥಳ. ಭಾಳ ಒಳ್ಳೆಯದು ತೀರ್ಮಾನ ಮಾಡಿರೋದು.
ಅಲ್ಲಿಗೆ ಕರ್ಕೊಂಡೋಗಿ ಮಾತಾಡಿಸ್ಬೇಕು ಅಥವಾ ಅಲ್ಲಿ ಸತ್ಯವನ್ನು ಹೇಳಿಸ್ಬೇಕು ಅನ್ನುವಂಥದ್ದು ಇದನ್ನು ನಾನು ಸ್ವಾಗತವನ್ನು ಮಾಡ್ತೀನಿ. ಇನ್ನು ಪರಿಷತ್ ಚುನಾವಣೆಯಲ್ಲಿ ಕ್ರಾಸಿಂಗ್ ಕಿಚ್ಚಿನ ನಡುವೆ ಡಿಕೆಶಿ ಭೇಟಿ ಮಾಡಿದ್ದಕ್ಕೆ ಶಾಸಕ ಉದಯ್ ಗರುಡಾಚಾರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ರಾಜಕಾರಣದಲ್ಲಿ ನನಗೆ ಎಲ್ಲ ಪಕ್ಷದವರು ಸ್ನೇಹಿತರು, ಶಾಸಕರಾಗಿರುವಾಗ ಸಿಎಂ ಭೇಟಿ ಮಾಡೋದು ಸಹಜ, ಇದನ್ನು ಅಡ್ಡ ಮತದಾನದ ವಿಚಾರಕ್ಕೆ ಹೋಲಿಸಬಾರದು ಎಂದು ಉದಯ್ ಗರುಡಾಚಾರ್ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಕಹಳೆ ಮೊಳಗಿಸಿದೆ. ಅಂಚಿಪುರದ ದೇವತೆಗೆ ಪೂಜೆ ಸಲ್ಲಿಸಿ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ಪಾದಯಾತ್ರೆ ನಡೀತಾ ಇದೆ. ಭೂ ಸ್ವಾಧೀನ ಆಗಿರೋ 10 ಗ್ರಾಮಗಳ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ನಡೆಸಲಿದ್ದಾರೆ. ಟೌನ್ಶಿಪ್ ಯೋಜನೆ ಕುರಿತು ಸರ್ಕಾರದ ವಿರುದ್ಧ ಭಾಗದಲ್ಲಿ ನಡೆಸಿದ ನಿಖಿಲ್ ಟೌನ್ಶಿಪ್ ಯೋಜನೆ ಬಿಡದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತರ ಹೋರಾಟಕ್ಕೆ ಸರ್ಕಾರ ಮಣಿಯಲೇಬೇಕು ಅಂತ ಹೇಳಿದರು. ಇನ್ನು ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಎ ಮಂಜು, ಜೆಡಿಎಸ್ ನಾಯಕ ಸುರೇಶ್ ಬಾಬು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. 2 ಕೋಟಿನೋ 3 ಕೋಟಿನೋ 4 ಕೋಟಿನೋ ತಗೊಂಡು ನೀವು ಬೆಂಗಳೂರಿಗೆ ಹೋಯ್ತೀರಾ ಅನ್ಕೊಳ್ಳಿ, ಅಲ್ಲೊಂದು ಸೈಟ್ ತಗೊಳಕ್ಕಾಗಲ್ಲ, ಕನಿಷ್ಠ ಪಕ್ಷ ಅಲ್ಲೊಂದು ಫ್ಲಾಟ್ ತಗೊಳಕ್ಕಾಗಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯ ಬೀದಿಗೆ ಬಂದು ನಿಲ್ಲುತ್ತೆ. ಹಣ ಶಾಶ್ವತ ಅಲ್ಲ, ಭೂಮಿ ಶಾಶ್ವತ ಅಲ್ಲ. ಭೂಮಿ ತಾಯಿಯನ್ನ ನಂಬ್ಕೊಂಡು ಬದುಕು ಕಟ್ಕೊಂಡಿದ್ದೀರಿ. ಆ ಭೂಮಿ ತಾಯಿ ಆಗ್ಲಿ, ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಸದಾ ಕಾಲ ನಿಮ್ಮ ಮೇಲಿರುತ್ತೆ. ದಯವಿಟ್ಟು ಧೈರ್ಯವಾಗಿರಿ, ಧೃತಿಗೆಡಬೇಡಿ. ಬಿಡದಿ ಟೌನ್ಶಿಪ್ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಸೂಯೆಗೋ ರಾಜಕೀಯಕ್ಕೋ ನಾನು ವಿರೋಧ ಮಾಡ್ತಿಲ್ಲ, ಫಲವತ್ತಾದ 1 ಇಂಚು ಭೂಮಿಯನ್ನು ಕೊಡಬಾರದು. ಸಿದ್ದರಾಮಯ್ಯ ಕಾಲದಲ್ಲಿ 450 ಎಕರೆ ರೀಡುವಾಗಿತ್ತು. ಬೆನ್ನಿಗಾನಹಳ್ಳಿ ಕೇಸಲ್ಲೂ ಯಾರಾದರೂ ಜೈಲಿಗೆ ಹೋದ್ರಾ? ದೇವರ ಮೇಲೆ ಭಯ ಇದ್ದರೆ ಒಳ್ಳೆ ಕೆಲಸ ಮಾಡಿ ಎಂದು ಕಾಂಗ್ರೆಸ್ ನಾಯಕರಿಗೆ ಎಚ್.ಡಿ.ಕೆ ಎಚ್ಚರಿಕೆಯನ್ನು ನೀಡಿದರು. ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ನೀಡಿ ಅಂಚಿಪುರ ಕಾಲೋನಿ ಗ್ರಾಮದಲ್ಲಿ ಫ್ಲೆಕ್ಸ್ ಅಳವಡಿಕೆ ಮಾಡಿತ್ತು. ಟೌನ್ಶಿಪ್ ಯೋಜನೆಗೆ ಭೂಮಿ ಕೊಡಲು ಸಿದ್ಧ ಎಂಬ ಬರಹದ ಫ್ಲೆಕ್ಸ್ ಅನ್ನು ಜೆಡಿಎಸ್ ಕಾರ್ಯಕರ್ತರು ಹರಿದು ಹಾಕಿದ್ದಾರೆ. ನಿಖಿಲ್ ಪಾದಯಾತ್ರೆ ಮಾರ್ಗದಲ್ಲಿ ಅಳವಡಿಸಿರುವ ಫ್ಲೆಕ್ಸ್ಗಳನ್ನು ಹರಿಯಲಾಗ್ತಾ ಇದೆ. ಇನ್ನು ಟೌನ್ಶಿಪ್ ವಿಚಾರದಲ್ಲಿ ಅಂಚಿಪುರ ಕಾಲೋನಿಯಲ್ಲಿ ಗ್ರಾಮದಲ್ಲಿ ಪರ ವಿರೋಧ ವ್ಯಕ್ತವಾಗಿದೆ. ಟೌನ್ಶಿಪ್ ಬೇಕು, ಜಮೀನು ಕೊಡಲು ಸಿದ್ಧ ಎಂದು ಪ್ಲೇ ಕಾರ್ಡ್ ಹಿಡಿದು ದಲಿತ ಮಹಿಳೆಯರು ಘೋಷಣೆಯನ್ನು ಕೂಗಿದ್ದಾರೆ. ನಿಖಿಲ್ ತೆರಳಿದ್ದ ವೇಳೆ ಪ್ಲೇ ಕಾರ್ಡ್ ಹಿಡಿಯಲಾಗಿದೆ. ಒಂದ್ ಕಡೆ ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ನಡೆಸ್ತಾ ಇದ್ರೆ, ಇತ್ತ ನಮ್ಮ ಭೂಮಿ ನಮ್ಮ ಹಕ್ಕು, ಅದರಂತೆ ನಾವು ಜಮೀನು ಕೊಡೋಕೆ ರೆಡಿ ಅಂತ ಅಂಚಿಪುರ ಕಾಲೋನಿ ಜನ ಹೇಳ್ತಾ ಇದ್ದಾರೆ. ಇವರು ವಿರೋಧ ಮಾಡಲಿ, ನಾವು ಜಮೀನು ಕೊಟ್ಟೇ ಕೊಡ್ತೀವಿ, ನಮಗೆ ಡಿಕೆ ಬ್ರದರ್ಸ್ ಪ್ರಚೋದನೆ ಕೊಟ್ಟಿಲ್ಲ, ಯಾವುದೇ ರಾಜಕೀಯ ಕುಮ್ಮಕ್ಕೂ ಇಲ್ಲ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ತಮಿಳುನಾಡಿನ ಪೆರಿಯಪಾಳ್ಯಂ ಬಳಿ ಅನಿಲ ಸೋರಿಕೆಯಾಗಿ 7 ಮಂದಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸಾಗರೋತ್ಪನ್ನ ರಫ್ತು ಘಟಕದಲ್ಲಿ ಅಮೋನಿಯಾ ಅನಿಲ ಸೋರಿಕೆಯಾಗಿ ಈ ಒಂದು ದುರಂತ ಸಂಭವಿಸಿದೆ. 7 ಮಂದಿ ಸಾವನ್ನಪ್ಪಿದ್ದು 60ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಹೀಗಾಗಿ ತನಿಖೆಗೆ 3 ಅಧಿಕಾರಿಗಳ ತಂಡ ರಚನೆಯನ್ನು ಮಾಡಲಾಗಿದ್ದು 24 ಗಂಟೆಗಳಲ್ಲಿ ವರದಿ ನೀಡುವಂತೆ ಸಿಎಂ ವಿಜಯ್ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಮೃತರಿಗೆ ತಲಾ 10 ಲಕ್ಷ ಪರಿಹಾರವನ್ನು ಸಿಎಂ ಘೋಷಣೆ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಲೆ ತೀವ್ರ ಕುಸಿತ ಆಗಿದೆ. ಆದರೆ ಬೆಂಬಲ ಬೆಲೆ ಘೋಷಣೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಕಳೆದ 15 ದಿನದಿಂದ ರಾಜ್ಯ ಸರ್ಕಾರಕ್ಕೆ ಮಾವು ಬೆಳೆಗಾರರ ಸಂಘ ಬೆಂಬಲ ಬೆಲೆ ಕೊಡುವಂತೆ ಮನವಿ ಮಾಡ್ತಾ ಇದ್ರು, ಯಾವ ಪರಿಹಾರನೂ ಸಿಗ್ತಾ ಇಲ್ಲ. ಹೀಗಾಗಿ ನಾಳೆ ಕೋಲಾರ ಬಂದ್ಗೆ ಕರೆ ಕೊಟ್ಟಿದ್ದು 1 ಟನ್ ಮಾವಿಗೆ ಕನಿಷ್ಠ 10,000 ಬೆಂಬಲ ಬೆಲೆ ಘೋಷಣೆಗೆ ಆಗ್ರಹಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ಆರೋಪಿ ದರ್ಶನ್ ಯೋಗ ಮಾಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಬೆನ್ನು ನೋವು ಹಿನ್ನೆಲೆ ಮೊದಲಿಗೆ ಯೋಗ ಮಾಡಲ್ಲ ಎಂದು ದರ್ಶನ್ ಹೇಳಿದರು. ಬಳಿಕ ಬೆನ್ನು ನೋವಿಗೆ ಯೋಗ ಮಾಡಿದರೆ ತುಂಬ ಒಳ್ಳೆಯದು ಎಂದು ಡಿಜಿ ಅಲೋಕ್ ಕುಮಾರ್ ಸಲಹೆಯನ್ನು ನೀಡಿದರು. ಬಳಿಕ ಜೈಲಿನ ಕಾರಿಡಾರ್ನಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ, ಶವಾಸನದ ಯೋಗ ಮಾಡಿದರು. ಇನ್ನೊಂದು ಕಡೆ ಸಾಮೂಹಿಕ ಯೋಗದಲ್ಲಿ ಆರೋಪಿ ಪವಿತ್ರ ಗೌಡ ಕೂಡ ಭಾಗಿಯಾಗಿದ್ದರು. ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಸಂಕಷ್ಟ ಎದುರಾಗಿದೆ. ಪ್ರಕಾಶ್ ರಾಜ್ ವಿರುದ್ಧ 4 ವೋಟರ್ ಐಡಿ ಹೊಂದಿರೋ ಆರೋಪ ಕೇಳಿ ಬಂದಿದೆ. ಅಲ್ಲದೆ ವಕೀಲರಾದ ದಿಲೀಪ್ ರಾಜ್ ಅವರು ಚುನಾವಣಾ ಆಯೋಗ ಹಾಗೂ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿ 4 ಕಡೆ ವೋಟರ್ ಐಡಿ ಹೊಂದಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರು ಕ್ರಮ ಕೈಗೊಳ್ಳದ ಹಿನ್ನೆಲೆ ಕೋರ್ಟ್ ಮೊರೆ ಹೋದರು. ಅರ್ಜಿ ವಿಚಾರಣೆ ನಡೆಸಿದ 48ನೇ ಎಸಿಜೆಎಂ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಬಿಗ್ ಬಾಸ್ ಗಿಲ್ಲಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಬರ್ಡೇ ಸಂಭ್ರಮ ಹಿನ್ನೆಲೆ ಗಿಲ್ಲಿ ಹೊಸ ಸಿನಿಮಾ ಟೈಟಲ್ ಕೊಲಾರ್ ಫಿಕ್ಸ್ ಮಾಡಲಾಗಿದೆ.
ಕೆವಿಎನ್ ಪ್ರೊಡಕ್ಷನ್ ಮತ್ತು ರಾಶಿ ಫಿಲ್ಮ್ ನಿರ್ಮಾಣದಲ್ಲಿ ಸಿನಿಮಾ ಮೂಡಿ ಬರ್ತಾ ಇದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ 3ನೇ ದಿನದ ನ್ಯೂಸ್ 18 ಕರುನಾಡ ಹಬ್ಬದ ಕಲರವ ಜೋರಾಗಿದ್ದು ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. 3ನೇ ದಿನವಾದ ಇಂದು ಸಮಾರೋಪ ಸಮಾರಂಭ ನಡೆಯಲಿದ್ದು ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ, ಕುಂಚಟಿಗ ಮಹಾಸಂಸ್ಥಾನ ಮಠದ ಶಾಂತವೀರ ಶ್ರೀಗಳು ಆಗಮಿಸಲಿದ್ದಾರೆ. ಇಡೀ ದಿನ ಆಹಾರ ಹಾಗೂ ಗೃಹ ಬಳಕೆಯ ವಸ್ತುಗಳ ಮೇಳ, ಮಕ್ಕಳ ಕ್ರೀಡೆಗಳು ನಡೆಯುತ್ತವೆ. ಸಂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಗಳ ಹಿತವಚನ ಬಳಿಕ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಮೈಸೂರಿನಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್, 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತ ಸ್ಪರ್ಧಿಗೆ 1 ಲಕ್ಷ ಬಹುಮಾನ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಸಕ್ತರು ನೋಂದಣಿ ಮಾಡಿಕೊಳ್ಳಬಹುದು.